ಸರ್ಕಾರಿ ಶಾಲೆಯಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳೋದು, ಖಾಸಗಿ ಟ್ಯೂಷನ್ ಸೆಂಟರ್ನಲ್ಲಿ ಕ್ಲಾಸ್ ಮಾಡೋದು. ಈ ಘಟನೆ ನಡೀತಾ ಇರೋದು ಗದಗದಲ್ಲಿ. ನವೋದಯ ಪರೀಕ್ಷೆಗೆ ಟ್ರೈನಿಂಗ್ ಹೆಸರಲ್ಲಿ ಅನಧಿಕೃತ ಟ್ಯೂಷನ್ ಅನ್ನು ಮಾಡಲಾಗ್ತಿದೆ. ಗದಗ ಜಿಲ್ಲೆಯಲ್ಲಿ ಸತ್ತಿಲ್ಲದೆ ತಲೆ ಎತ್ತಿದೆ ಟ್ಯೂಷನ್ ಮಾಫಿಯಾ. ರೋಣ, ಯಾಸ, ಹಡಗಲಿಯ ಸರ್ಕಾರಿ ಶಾಲೆಯಲ್ಲಿ ಟ್ಯೂಷನ್ ಅನ್ನು ಕೊಡಲಾಗ್ತಿದೆ. ಶಿಥಿಲಗೊಂಡ ಶಾಲೆಯಲ್ಲಿ ಖಾಸಗಿ ವ್ಯಕ್ತಿಯಿಂದ ಟ್ಯೂಷನ್ ಅನ್ನು ಕೊಡಲಾಗ್ತಿರೋದು. ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಅಡ್ಮಿಷನ್ ಮಾಡಿಸ್ಕೊಳ್ತಾ ಇದ್ದಾನೆ ಭೂಪ. ಅವ್ಯವಸ್ಥೆಯ ಆಕಾರದಲ್ಲಿ ಮಕ್ಕಳಿಗೆ ವಸತಿ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಪಡಿತರ ಅಕ್ಕಿ ಬಳಸಿ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡ್ತಾ ಇರುವಂತದ್ದು. 3 ಮತ್ತು 4ನೇ ತರಗತಿ ಮಕ್ಕಳಿಗೆ ವಸತಿ ಸಹಿತ ಟ್ಯೂಷನ್ ಕೊಡಲಾಗ್ತಿದೆ. ನವೋದಯ, ಸೈನಿಕ, ಮೊರಾರ್ಜಿ ಶಾಲೆ ಪ್ರವೇಶಾತಿಗೆ ತರಬೇತಿಯನ್ನು ಕೊಡಲಾಗ್ತಿದೆ. ತಕ್ಷಶಿಲಾ, ಕಲ್ಲೂರು, A1 ಹೆಸರಲ್ಲಿ ವಸತಿ ಸಹಿತ ಟ್ಯೂಷನ್ ಮಾಡಲಾಗಿದೆ. ಚಪಾತಿ ಮಾಡ್ತಾರೆ, ರೊಟ್ಟಿ ಮಾಡಿದ್ರು, ಒಂದಿನ ಸ್ವೀಟ್ ಕೊಡ್ತಾರೆ, ಒಂದಿನ ರೊಟ್ಟಿ, ಒಂದಿನ ಚಪಾತಿ, ಒಂದಿನ ಎಗ್ ರೈಸ್. 3 ಟೈಮ್ ಊಟ, 1 ಟೈಮ್ ನಾಷ್ಟ. ಯಾವ ಸ್ಕೂಲ್ ಇದ್ದಿ? ಎಲ್ಲಿ? ಯಾವ ಸ್ಕೂಲ್? ಯಾವ ಊರು? ಸರ್ಕಾರಿ ಸ್ಕೂಲಲ್ಲಿ ಅಡ್ಮಿಷನ್ ಆಯ್ತಾನ? ಎಷ್ಟು ದಿವಸ ಆಯ್ತು ಬಂದು? ಇಲ್ಲಿ 1 ತಿಂಗಳು ಆಯ್ತಾನ? ಚಲೋ ಕಲಿಸ್ತಾರ? ಹಾಂ. ಏನೇನು ಕಲ್ತೀವಿ? ಎಷ್ಟು ನಂಬರ್ ಸ್ಕೂಲ? ಎಷ್ಟು ನಂಬರ್ ಸ್ಕೂಲ್? ಸ್ಕೂಲ್ ನಿಮ್ಮದು 3 ನಂಬರಾ? ಅಲ್ಲಿ ಟೀಚರ್ ಮತ್ತು ಅಲ್ಲಿ ಏನಿದೆ ನೋಡೋದಿಲ್ಲ ನಿಮಗೆ? ಅಲ್ಲಿ ಬಂದಿಲ್ಲ ಅಂತ ಹಾಂ ಹೇಳ್ಕೊಂಡು ಬಂದಿರ. ಎಸ್ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ಗದಗದಲ್ಲಿ ಈ ರೀತಿ ಟ್ಯೂಷನ್ ಮಾಫಿಯಾ ತಲೆ ಎತ್ತಿದೆ. ಅಷ್ಟಕ್ಕೂ ಈ ಟ್ಯೂಷನ್ ಮಾಫಿಯನ್ನ ಭೇದಿಸಿದ್ದು ಹೇಗೆ? ಆ ಕಾರ್ಯಾಚರಣೆ ಹೇಗಿತ್ತು? ಎಸ್ ನೈನಾ, ಈ ರೀತಿ ಸರ್ಕಾರಿ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿ ಖಾಸಗಿ ವ್ಯಕ್ತಿಗಳು ಟ್ಯೂಷನ್ ನಡೆಸುವಂತಹ ವ್ಯಾಪಕವಾದಂತಹ ಒಂದು ರೀತಿಯ ವ್ಯವಹಾರವನ್ನ ಹಿಂದಿನಿಂದಲೂ ಮಾಡಿಕೊಂಡು ಬರ್ತಾ ಇದ್ದಾರೆ. ಬೇರೆ ಬೇರೆ ಕಡೆ ಈ ವ್ಯವಹಾರ ಇದೆ. ಗದಗ್ನಲ್ಲೂ ಕೂಡ ಸದ್ದಿಲ್ಲದೆ ಈ ರೀತಿಯ ಟ್ಯೂಷನ್ ಮಾಫಿಯಾ ತಲೆ ಎತ್ತಿರ್ತಕ್ಕಂಥದ್ದು. ಯಾಸ, ಹಡಗಲಿಯಲ್ಲಿ ಶಿಥಿಲಗೊಂಡಂತಹ ಸರ್ಕಾರಿ ಶಾಲೆಯಲ್ಲಿ ನಡೆಸಲಾಗ್ತಾ ಇದೆ. ಶತಮಾನದ ಶಾಲೆ, ಸಂಪೂರ್ಣವಾಗಿ ಶಿಥಿಲವಾದಂತಹ ಶಾಲೆಯಲ್ಲಿ ಅದನ್ನ ತೊರೆದು ಪಕ್ಕದಲ್ಲಿ ಹೊಸ ಶಾಲೆಯನ್ನ, ಸರ್ಕಾರಿ ಶಾಲೆಯನ್ನ ನಿರ್ಮಾಣ ಮಾಡಲಾಗಿದೆ. ಈ ಹಳೆ ಶಾಲೆಯನ್ನ ಯೂಸ್ ಮಾಡಿಕೊಂಡು ವ್ಯಕ್ತಿಯೊಬ್ಬ ಟ್ಯೂಷನ್ ಅನ್ನ ನಡೆಸ್ತಾ ಇದ್ದಾನೆ. ಇದನ್ನ ಶಿಕ್ಷಣ ಇಲಾಖೆ ಆಗ್ಲಿ ಯಾವುದೇ ಅಧಿಕಾರಿಗಳು ತಲೆ ಕೆಡಿಸ್ಕೊಂಡ ಹಾಗೆ ಕಾಣ್ತಾ ಇಲ್ಲ. ಇನ್ನು ಗದಗ್ ನಗರದಲ್ಲೂ ಕೂಡ ತಕ್ಷಶಿಲಾ, ಕಲ್ಲೂರು, ಹೀಗೆ ವಿವಿಧ ಶಾಲೆಗಳಲ್ಲಿ ಅಕ್ರಮವಾಗಿ ಮಕ್ಕಳನ್ನ ಇರಿಸ್ಕೊಂಡು ಶಾಲೆಯನ್ನ ನಡೆಸಲಾಗ್ತಾ ಇದೆ. ಪಡಿತರ ಅಕ್ಕಿಯನ್ನ ಇಲ್ಲಿ ಯೂಸ್ ಮಾಡ್ಲಾಗ್ತಾ ಇದೆ. ಹೀಗಿದ್ರೂ ಕೂಡ ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಳ್ಳಲಿಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ. 20 ರಿಂದ 30 ವಿದ್ಯಾರ್ಥಿಗಳು ಒಂದೊಂದು ವಸತಿ ಶಾಲೆಯಲ್ಲಿ ಇದ್ದಾರೆ. ಈ ರೀತಿ ಅಕ್ರಮವಾಗಿ ನಡೆಸ್ತಾ ಇರೋ ಶಾಲೆಗೆ ಕಡಿವಾಣ ಹಾಕಬೇಕು, ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಾಗಿದೆ. ನಯನ, ಥ್ಯಾಂಕ್ ಯು ಗಿರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.